ಆರಂಭಿಕ ದಾಳಿಗಾಗಿ ಡೇಂಜರ್ ಗೈಸ್ ಕುಂದಾಪುರ ತಂಡದ ಡೇಂಜರ್ ದಾಳಿಗಾರ ವಿನೋದ್ ದಾಳಿಗಾರಿಕೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ಚುರುಕಿನ ದಾಳಿಯನ್ನ ಸಂಘಟಿಸಿರತಕ್ಕಂತಹ ವಿನೋದ್ ಈ ಹಿಂದಿನ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ದಾಳಿಯನ್ನ ಸಂಘಟಿಸಿರತಕ್ಕಂಥ ವಿನೋದ್ ಇನ್ನೊಂದು ಸ್ಥಳೀಯ ತಂಡದ ವಿರುದ್ಧವಾಗಿ ಆರಂಭಿಕ ದಾಳಿಯನ್ನ ಸಂಘಟಿಸಿದ್ರು. ಯಾವುದೇ ಅಂಕದ ಗಳಿಕೆಯನ್ನು ಗಳಿಸಿಕೊಳ್ಳದೆ ಮತ್ತೆ ಇದೀಗ ಸಹರಾ ಗಂಗೊಳ್ಳಿ ತಂಡದ ಶ್ರೇಷ್ಠ ದಾಳಿಗಾರ ಪ್ರಾಜ್ವಲ್ ಈಗಾಗಲೇ ಅಂಕಣದ ಒಳಭಾಗವನ್ನ ಪ್ರವೇಶಿಸಿದ್ದಾರೆ. ದಾಳಿಗಾರಿಕೆಯಲ್ಲಿ ಹಿಂದಿನ ಪಂದ್ಯಾಟಗಳಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂಥ ದಾಳಿಯನ್ನ ತನ್ನ ತಂಡದ ಪರವಾಗಿ ಸಂಘಟಿಸಿರತಕ್ಕಂಥ ದಾಳಿಗಾರ ಪ್ರಾಜ್ವಲ್ ಆರಂಭಿಕ ದಾಳಿಯನ್ನೇ ಪ್ರಜ್ವಲಿಸುವುದರ ಮೂಲಕವಾಗಿ ಸಹರಾ ಖಾತೆ ಆರಂಭಗೊಳ್ತಾ ಇದೆ ಒಂದಂಕದ ಗಳಿಕೆಯೊಂದಿಗೆ. ಮತ್ತೆ ಎದುರಾಳಿ ತಂಡದ ಇನ್ನೋರ್ವ ಶ್ರೇಷ್ಠ ದಾಳಿಗಾರ ಧೀರಾಜ್ ಸೂರಜ್ ಅಂಕಣದ ಒಳ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ದಾಳಿಗಾರಿಕೆಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಆರಂಭಿಕ ದಾಳಿಯನ್ನ ವಿನೋದ್ ನಿಭಾಯಿಸಿದರು. ಆ ಬಳಿಕ ಸೂರಜ್ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ಆರಂಭಿಕ ದಾಳಿಯಲ್ಲಿ ಖಾತೆಯನ್ನ ಆರಂಭಿಸಿಕೊಂಡಿದೆ ಸಹರಾ ಗಂಗೊಳ್ಳಿ ತಂಡ. ಈ ಆರಂಭವನ್ನ ಕೊನೆಯ ತನಕ ಮುನ್ನಡೆಯನ್ನ ಉಳಿಸಿಕೊಳ್ಳಬೇಕಾಗಿದೆ ಸಹರಾ ಗಂಗೊಳ್ಳಿ ತಂಡ ಪ್ರಶಸ್ತಿಯ ಸುತ್ತಿಗಾಗಿ. ಮತ್ತೆ ಸತತ ಎರಡನೆಯ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ಆರಂಭಿಕ ದಾಳಿಯ ಯಶಸ್ಸಿನ ಬಳಿಕ ಪ್ರಜ್ವಲ್ ಮತ್ತೆ ಪ್ರಜ್ವಲಿಸುವ ನಿಟ್ಟಿನಲ್ಲಿ ಸತತ ಎರಡನೆಯ ಬಾರಿಗೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ ಕುಂದಾಪುರದ ಡೇಂಜರ್ ಗೈಸ್ ಅಂಕಣದಲ್ಲಿ. 20 seconds ಓವರ್. ಥರ್ಡ್ ರೈಡ್ ಮಾಡು ಇಲ್ಲವೇ ಮಾಡಿ ದಾಳಿಗಾಗಿ ಸೂರಜ್. ಆರಂಭಿಕ ದಾಳಿ ವಿನೋದ್ ಯಾವುದೇ ಅಂಕ ಗಳಿಸದೆ ನಿರ್ಗಮಿಸಿದ್ರು. ಆ ಬಳಿಕ ಸೂರಜ್ ಕೂಡ ಒಂದು ದಾಳಿಯನ್ನ ಅಂಕ ಗಳಿಸದೆ ನಿರ್ಗಮಿಸಿದ್ರು. ಆಕರ್ಷಕವಾಗಿರ್ತಕ್ಕಂಥ ಹಿಡಿತವನ್ನ ಸಾಧಿಸಿಕೊಳ್ತಾ ಇದ್ದಾರೆ. ಆಕಾಶ್ ಹಿಡಿದಿರತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಮತ್ತೆ ಪ್ರಜ್ವಲ್ ತೃತೀಯ ದಾಳಿಗಾಗಿ ಈಗಾಗಲೇ ಈ ತಂಡದ ಇನ್ನೋರ್ವ ಶ್ರೇಷ್ಠ ದಾಳಿಗಾರ ಪ್ರಮೋದ್ ರವರನ್ನ ಪ್ರಮೋದ್ ಗಾಯಗೊಳ್ಳುವುದರ ಮೂಲಕವಾಗಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಶ್ರೇಷ್ಠ ದಾಳಿಗಾರ ಕೂಡ ಈ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂಥ ದಾಳಿಗಾರಿಕೆಯನ್ನ ಸಂಘಟಿಸಿ ದಾಳಿಗಾರಿಕೆಯ ಹಂತದಲ್ಲೇ ಗಾಯಕ್ಕೊಳಗಾಗಿರತಕ್ಕಂಥ ಪ್ರಮೋದ್ ಈ ಒಂದು ಕೂಟದಿಂದ ಹೊರಬಿದ್ದಿದ್ದಾರೆ. ಅವರ ಅನುಪಸ್ಥಿತಿಯ ನಡುವೆಯೂ ಕೂಡ ಮತ್ತೊಂದು ಪಂದ್ಯವನ್ನ ಜಯಿಸಿರತಕ್ಕಂಥ ಸಹರಾ ಗಂಗೊಳ್ಳಿ ಈ ಒಂದು ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಯನ್ನ ಕಂಡುಕೊಂಡಿದೆ. ಈಗಾಗಲೇ ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನ ಕೂಡ ಕಂಡುಕೊಂಡಿದೆ. ಥರ್ಡ್ ರೈಡ್ ಎನ್ನುವಂತ ಸೂಚನೆ. ಥರ್ಡ್ ರೈಡ್ ಗುರು ಮಾಡು ಇಲ್ಲವೇ ಮಾಡಿ ದಾಳಿಗಾಗಿ ಗುರು ಅಂಕಣದ ಒಳಭಾಗದಲ್ಲಿ. ಇಂದಿನ ಸಮಾರೋಪ ಸಮಾರಂಭದ ನಮ್ಮ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿರತಕ್ಕಂತಹ ಉದ್ಯಮಿಗಳು ಆಗಿರತಕ್ಕಂತಹ ಶ್ರೀಯುತ ಪ್ರಕಾಶ್ ಲೋಬರ್ ಅವರು ಆಗಮಿಸಿದ್ದಾರೆ. ಇವರಿಗೆ ಒಂದು ಜಟ್ಟಿಗೇಶ್ವರ ಯೂತ್ ಕ್ಲಬ್ ಇದರ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಪ್ರಕಾಶ್ ಲೋಬರ್ ಅವರು ಅಂಕಣದ ಒಳಭಾಗದಲ್ಲಿ ಬಂದು ಕುಳಿತು ಈ ಒಂದು ಪಂದ್ಯಾಟದ ವೀಕ್ಷಣೆ ಮಾಡಿ ಎನ್ನುವುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಂದ್ಯಾಟ ಮತ್ತೆ ದಾಳಿಗಾರಿಕೆ ವಿನೋದ್ ಡೇಂಜರ್ ಗೈಸ್ ತಂಡದ ಪರವಾಗಿ ಶ್ರೇಷ್ಠ ದಾಳಿಗಾರ ವಿನೋದ್ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಚುರುಕಿನ ದಾಳಿಯನ್ನು ಯಾವುದೇ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಪ್ರಜ್ವಲ್ ಸತತ ದಾಳಿಯನ್ನ ಸಂಘಟಿಸಬೇಕಾಗಿರತಕ್ಕಂಥ ಅನಿವಾರ್ಯತೆಯನ್ನ ಕಾಡ್ತಾ ಇದೆ ಪ್ರಜ್ವಲ್ಗೆ. ಪ್ರಜ್ವಲ್ಗೆ ಮತ್ತೆ ಒಂದು ಅಂಕದ ಸೇರ್ಪಡೆ 3-1 ಸೂಚನೆ. ಮಾಡು ಇಲ್ಲವೇ ಮಾಡಿ ಡೂ ಆರ್ ಡೈ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ ವಿನೋದ್. ಈ ಹಿಂದಿನ ದಾಳಿಗಳಲ್ಲಿ ಯಶಸ್ಸನ್ನ ಕಂಡುಕೊಳ್ಳದೇ ಇರತಕ್ಕಂಥ ವಿನೋದ್ ಈ ದಾಳಿಯಲ್ಲಿ ಅಂಕವನ್ನ ಗಳಿಸಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ, ಆ ಒಂದು ಅನಿವಾರ್ಯತೆಯಲ್ಲಿರ್ತಕ್ಕಂಥ ವಿನೋದ್ ರವರನ್ನ ಬಂಧಿಸುವ ಯತ್ನವನ್ನ ಅನಗತ್ಯವಾಗಿ ಮಾಡಿದ್ರು ಆಕಾಶ್. 2-3 ಮತ್ತೆ ಪ್ರಜ್ವಲ್ ನಡೆಸಿರತಕ್ಕಂಥ ದಾಳಿಗಳಲ್ಲಿ 3 ದಾಳಿಗಳಲ್ಲೂ ಕೂಡ ಅಂಕವನ್ನ ದಾಖಲಿಸಿರತಕ್ಕಂಥ ದಾಳಿಗಾರ
ಸಹರಾ ಗಂಗೋಳಿ ತಂಡದ ಪ್ರಜ್ವಲ್ ಸತತ ಅಂಕವನ್ನು ಗಳಿಸಿರ್ತಕ್ಕಂಥ ಆಟಗಾರ ಬೋನಸ್ ಪುರಸ್ಕಾರ ಕೂಡ ಬೋನಸ್ ಮೂಲಕವಾಗಿ ಮತ್ತೆ ಒಂದು ಅಂಕ 4-2 ಮತ್ತೆ ಸೂರಾಜ್ ಈ ಹಿಂದೆ ಉತ್ತಮವಾಗಿರತಕ್ಕಂಥ ಆಕಾಶರವರ ಹಿಡಿತದ ಮೂಲಕವಾಗಿ ಸೂರಾಜ್ರವರ ಹಿಡಿಯುವಲ್ಲಿ ಸಫಲತೆಯನ್ನು ಕಂಡಿರ್ತಕ್ಕಂಥ ತಂಡ ಈ ನಡುವೆ ಸೂರಾಜ್ ಬೋನಸ್ ಅನ್ನು ಗಳಿಸಿಕೊಳ್ತಾ ಇದ್ದಾರೆ. ಬೋನಸ್ ಮೂಲಕವಾಗಿ 3 ಗಳಿಕೆ 4-3 ಇನ್ನು ಕೂಡ ಒಂದಂಕೆಯ ಮುನ್ನಡೆಯಲ್ಲಿ ಸಹರಾ 2 ಕೂಡ ಅಂಕಗಳನ್ನ ಗಳಿಸಿಕೊಂಡು ಬಂದಿರತಕ್ಕಂಥ ಆಟಗಾರ ಪ್ರಜ್ವಲ್ ಸತತ ಭೂಮಿಯ ಫೈನಲ್ಗೆ ಲಗ್ಗೆ ಇಡ್ಲಿಕ್ಕಿದೆ. ಮತ್ತೆ ಸೂರಾಜ್ ಈ ಹಿಂದಿನ ದಾಳಿಯಲ್ಲಿ ಬೋನಸ್ ಮೂಲಕವಾಗಿ ಅಂಕ ದಾಖಲಿಸಿರ್ತಕ್ಕಂಥ ಸೂರಾಜ್ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಈ ಹಿಂದೆ ಆಕಾಶ್ ಉತ್ತಮವಾಗಿರ್ತಕ್ಕಂಥ ಹಿಡಿತವನ್ನು ದಾಖಲಿಸುವುದರ ಮೂಲಕವಾಗಿ ಸೂರಾಜ್ ರವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು. ಇದೀಗ ಯಾವುದೇ ಅಂಕ ಗಳಿಸುವ ಕೆಲಸವ ನಿರ್ಗಮಿಸಿಕೊಳ್ತಾ ಇದ್ದಾರೆ ಸೂರಾಜ್. ಮತ್ತೆ ಪ್ರಜ್ವಲ್ ನಡೆಸಿರತಕ್ಕಂಥ ದಾಳಿಗಳನ್ನೆಲ್ಲ ಅಂಕವನ್ನ ತಂದಿರತಕ್ಕಂಥ ದಾಳಿಗಾರ ಪ್ರಜ್ವಲ್. ಮತ್ತೆ ಇದೀಗ ಎದುರಾಳಿ ಡೇಂಜರ್ ಗೈಸ್ ಅಂಕಣದಲ್ಲಿ ಯಾವುದೇ ಅಂಕದ ಗಳಿಕೆಯನ್ನು ಕಂಡುಕೊಳ್ತಾ ಇಲ್ಲ. ಯಾವುದೇ ಅಂಕವನ್ನ ಗಳಿಸದೆ ಯಾವುದೇ ಅಂಕವನ್ನ ನೀಡರೆಲ್ಲರ ಉಪಸ್ಥಿತಿಯ ಸಮಾರೋಪ ಸಮಾರಂಭ ಈ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಗಟ್ಟಿಕೇಶ್ವರ ಯೂತ್ ಕ್ಲಬ್ನ ವೇದಿಕೆಯಲ್ಲಿ ನಡೆಯಲಿರುವಂತಹ ಸಭಾ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಮತ್ತೊಮ್ಮೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಹಿಡಿತ ಕಾರ್ತಿಕ್ ಬಹಳ ತುದಿಯಲ್ಲಿ ಬಹಳಷ್ಟು ಆಕರ್ಷಕವಾಗಿರ್ತಕ್ಕಂಥ ಹಿಡಿತವನ್ನು ದಾಖಲಿಸಿದ್ರು. ಎದುರಾಳಿ ತಂಡದ ಶ್ರೇಷ್ಠ ದಾಳಿಗಾರ ವಿನೋದ್ ರವರನ್ನ ಅತ್ಯಂತ ಕಿರಿಯ ದಾಳಿಗಾರ ಹಿಡಿತಗಾರ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಪ್ರಜ್ವಲ್ ಗಳಿಸಿಕೊಳ್ತಾ ಇದ್ದಾರೆ. ಒಂದಂಕದ ಸೇರ್ಪಡೆ. ಹೊಸ ಲೇಟೆಸ್ಟ್ ವಿಡಿಯೋವನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಪ್ರಜ್ವಲ್ ಸೂಪರ್ ಟ್ಯಾಕಲ್ನ ಅವಕಾಶ ಡೇಂಜರ್ ಗೈಸ್ಗೆ ಈ ನಡುವೆ ಸೂರಾಜ್ ಪಟ್ಟಣದೊಂದಿಗೆ 2+2 4 ಅಂಕಗಳ ಗಳಿಕೆ 12ರ ಗಳಿಕೆಯನ್ನು ದಾಖಲಿಸಿಕೊಳ್ತಾ ಇದೆ. 9 ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಬಲಿಷ್ಠ ಡೇಂಜರ್ ಗೈಸ್ ವಿರುದ್ಧವಾಗಿ ಯುವ ಆಟಗಾರರ ತಂಡ ಬೋನಸ್ ಮೂಲಕವಾಗಿ ಒಂದಂಕ 4-12 ಸತತ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ ಪ್ರಜ್ವಲ್. ಈ ಹಿಂದಿನ ದಾಳಿಯಲ್ಲೆಲ್ಲ ಅಂಕವನ್ನು ಗಳಿಸಿರತಕ್ಕಂಥ ಪ್ರಜ್ವಲ್ ಈ ಹಿಂದಿನ ದಾಳಿಯಲ್ಲಿ 2+2 4 ಅಂಕಗಳನ್ನ ತನ್ನ ತಂಡಕ್ಕೆ ತಂದಿರತಕ್ಕಂಥ ಆಟಗಾರ ಪ್ರಜ್ವಲ್ ಈಗಾಗಲೇ ಗಳಿಸಿಕೊಂಡಿರತಕ್ಕಂಥ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನಷ್ಟೇ ಮಾತುಗುಡ್ಡೆ ತಂಡವನ್ನ ಎದುರಿಸುತ್ತಿದೆ. ಮತ್ತೆ ಸೂರಾಜ್ ಸತತ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಸಹರಾ ಗಂಗೋಳಿ ತಂಡದ ಪರವಾಗಿ ಪ್ರಜ್ವಲ್ ಸತತ ದಾಳಿಯನ್ನು ಸಂಘಟಿಸಿದ್ರೆ ಈ ತಂಡದ ಪರವಾಗಿ ಸೂರಾಜ್ ಬೋನಸ್ ಮೂಲಕವಾಗಿ ಒಂದಂಕ 5-12 7 ಅಂಕಗಳ ಮುನ್ನಡೆಯಲ್ಲಿದೆ. 7 ಅಂಕಗಳ ಮುನ್ನಡೆಯಲ್ಲಿದೆ. ಮತ್ತೆ ಪ್ರಜ್ವಲ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಚುಟುಕಿನ ದಾಳಿಯನ್ನು ಸಂಘಟಿಸಿಕೊಂಡಿದ್ರು ಕೂಡ ಯಾವುದೇ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಒಂದು ಮುನ್ನಡೆಯನ್ನ ಕೊನೆಯ ಹಂತದ ತನಕ ಉಳಿಸಿಕೊಳ್ಳಬೇಕಾಗಿರತಕ್ಕಂತಹ ಮಹತ್ತರವಾಗಿರತಕ್ಕಂಥ ಜವಾಬ್ದಾರಿ ಸಹರಾ ಗಂಗೋಳಿ ತಂಡದ ಎಲ್ಲ ಆಟಗಾರರ ಮೇಲಿದೆ. ಆ ನಿಟ್ಟಿನಲ್ಲಿ ಅದಾವ ರೀತಿಯ ಯಶಸ್ಸನ್ನು ಕಂಡುಕೊಳ್ತಾ ಕಾದು ನೋಡಬೇಕಾಗಿದೆ. ಅನಗತ್ಯ ತಪ್ಪಿನಿಂದಾಗಿ ಸುನೀಲ್ ಔಟ್ ಆಗುವುದರೊಂದಿಗೆ
ಕೊನೆಯ 3 ನಿಮಿಷ 5 ನಿಮಿಷ ಉಳಿತಾ ಇದೆ. ಥರ್ಡ್ ರೈಡ್ ಎನ್ನುವಂತ ಸೂಚನೆ. ಮಾಡು ಇಲ್ಲವೇ ಮಡಿ ದಾಳಿ, ವಿನೋದ್ ದಾಳಿಗಾರಿಕೆಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ವಿನೋದ್ ದಾಳಿಯ ಮೂಲಕವಾಗಿ ಒಂದಂಕದ ಸೇರ್ಪಡೆ 13-6. ಮತ್ತೆ ಸೂರಜ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಏಕಾಂಗಿಯಾಗಿ ಹೊರನಪ್ಪುವ ಯತ್ನವನ್ನ ಮಾಡಿಕೊಳ್ತಾ ಇದ್ದಾರೆ. ಸಫಲತೆಯನ್ನ ಕಂಡುಕೊಳ್ತಾ ಇಲ್ಲ. ತಂಡದ ಶ್ರೇಷ್ಠ ಆಟಗಾರ ಪ್ರಜ್ವಲ್ ರವರನ್ನ ಹೊರಗುಳಿಸಿಕೊಳ್ತಾ ಇದೆ. ಇದೀಗ ಮತ್ತೆ ವಿನೋದ್ ಜವಾಬ್ದಾರಿ ಹೆಚ್ಚಿಕೊಳ್ತಾ ಇದೆ ವಿನೋದ್ ರವರ ಮೇಲೆ. ಡೂ ಆರ್ ಡೈ ದಾಳಿಯಲ್ಲಿ ಅಂಕವನ್ನ ಗಳಿಸಿರತಕ್ಕಂಥ ವಿನೋದ್ 13 ಮೊಮೆಂಟ್ಸ್ ಫಾರ್ ಫುಲ್ ಟೈಮ್. 4 ನಿಮಿಷ ಕಾಲಾವಕಾಶ ಬಾಕಿಯಲ್ಲಿದೆ. ತೀರ್ಪುಗಾರ 20 seconds over. ಕೂಟದ ದ್ವಿತೀಯ ಉಪಾಧಿ ಪಂದ್ಯಾಟ ಇದಾಗಿರುತ್ತದೆ. ಅದೇ ರೀತಿಯಲ್ಲಿ ಡೇಂಜರ್ ಗೈಸ್ ತಂಡದ ಪರವಾಗಿ ಸೂರಜ್ ತಂಡದ ಬೆನ್ನೆಲುಬು ಎಂದರೂ ತಪ್ಪಾಗಲಿಕ್ಕಿಲ್ಲ. ಸೂರಜ್ ಕೊನೆಯ ಕ್ಷಣದಲ್ಲೂ ಕೂಡ ಪಂದ್ಯಾಟವನ್ನು ಬದಲಾಯಿಸಬಲ್ಲ ಆಟಗಾರ ಸೂರಜ್. ಬೋನಸ್ ಮತ್ತೆ ಗುರು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಅಂಕವನ್ನ ಗಳಿಸಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಗುರು ಮೇಲಿದೆ. 8-13 5 ಅಂಕಗಳ ಮುನ್ನಡೆಯನ್ನು ಎದುರಾಳಿ ತಂಡದ ಸೂರಜ್ ಸತತ ಬೋನಸ್ಗಳ ಸೂರಜ್ ಸತತ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಡೇಂಜರ್ ಗೈಸ್ ತಂಡದ ಪರವಾಗಿ ಸೂರಜ್ ಉತ್ತಮ ದಾಳಿಗಾರ. ಈಗಾಗಲೇ 8-13 ಪಂದ್ಯಾಟ ಸಾಗ್ತಾ ಇದೆ. ಕೇವಲ 5 ಅಂಕದ ಹಿನ್ನಡೆಯಲ್ಲಿ ಸೂರಜ್. ಬೋನಸ್ ಕ್ಲಬ್ನ 2 ಅಂಕಗಳ ಸೇರ್ಪಡೆ 10-13. ಥರ್ಡ್ ರೈಡ್ ಮಾಡಿ ಇಲ್ಲವೇ ಮಾಡಿ. ಈ ಹಿಂದಿನ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಂಡಿರ್ತಕ್ಕಂಥ ದಾಳಿಗಾರ ಈ ನಡುವೆ ಮತ್ತೆ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಸತತ ಮುನ್ನಡೆಯನ್ನ ಕಂಡುಕೊಂಡಿರ್ತಕ್ಕಂಥ ತಂಡ ಪ್ರಜ್ವಲ್ ಹೊರಗುಳಿಯುವುದರೊಂದಿಗೆ ಸತತವಾಗಿ ಎದುರಾಳಿಗಳಿಗೆ ಅಂಕವನ್ನು ಬಿಟ್ಟುಕೊಳ್ತಾ ಇದೆ ಸಹರಾ ಗಂಗೊಳ್ಳಿ. ಈ ನಡುವೆ ಮತ್ತೆ ಆಟಗಾರರ ತಪ್ಪಿನಿಂದಾಗಿ ಮತ್ತೆ ಒಂದಂಕದ ಸೇರ್ಪಡೆ. ರಾಜ್ಯ ಮಟ್ಟದ ಪಂದ್ಯಾಟಗಳನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿರತಕ್ಕಂತಹ ಶ್ರೇಷ್ಠ ತೀರ್ಪುಗಾರರು ನಮ್ಮನ್ನ ಕೂಡಿಕೊಂಡಿದ್ದಾರೆ ಈ ಒಂದು ಟೂರ್ನಿಯ ಯಶಸ್ಸಿಗಾಗಿ. ಆ ನಿಟ್ಟಿನಲ್ಲಿ 2 ನಿಮಿಷ ಬಾಕಿ ಇದೆ. ಕೊನೆಯ 2 ನಿಮಿಷದ ಆಟಕ್ಕಾಗಿ ದಾಳಿಗಾರಿಕೆಯಲ್ಲಿ 13 seconds over. ಮತ್ತೆ ಸೂರಜ್ ಈ ನಡುವೆ ಹಿಡಿತಕ್ಕೆ ಮನ ಮಾಡಿದ್ದು ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. 2 ಅಂಕಗಳ ಸೇರ್ಪಡೆ. ಈಗಾಗಲೇ 1 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ ಕೊನೆಯ ದಾಳಿಗಾರ ಅಂಕಣದ ಒಳಭಾಗದಲ್ಲಿ ಈ ನಡುವೆ ವಿಫಲತೆಯನ್ನು ಕಂಡುಕೊಳ್ಳುವುದರೊಂದಿಗೆ 1-1 2 ತಂಡಗಳಿಗೆ ತಲಾ 1-1 ಅಂಕವನ್ನು ನೀಡ್ತಾ ಇದ್ದಾರೆ. ಹದಿನಾಲ್ಕು 15ರಲ್ಲಿ 1 ನಿಮಿಷದ ಆಟ ಉಳಿದುಕೊಳ್ತಾ ಇದೆ. ನಿಮಿಷ 1+2 18-14 4 ಅಂಕಗಳ ಮುನ್ನಡೆಯಲ್ಲಿದೆ. ಈ ನಡುವೆ ಮತ್ತೆ 1 ಅಂಕವನ್ನು ಪ್ರಜ್ವಲ್ ಗಳಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಮುನ್ನಡೆಯನ್ನ ಕಂಡುಕೊಂಡಿರತಕ್ಕಂಥ ತಂಡ ಪ್ರಜ್ವಲ್ ಹೊರಗುಳಿದ ಬಳಿಕ ಸತತ ಎದುರಾಳಿಗಳಿಗೆ ಅಂಕವನ್ನ ಉತ್ತಮವಾಗಿರತಕ್ಕಂಥ ದಾಖಲೆ. ಸೂಪರ್ ರೈಡ್ ಅನ್ನು ದಾಖಲಾದರೆ ಸಫಲತೆಯನ್ನು ಕಂಡುಕೊಳ್ತಾರೆ.
ಹಿಡಿದಲ್ಲಿ